4 ಜಿಲ್ಲೆಗಳ ಜೀವನಾಡಿಯಾಗಿರುವಂಥ ತುಂಗಭದ್ರಾ ಜಲಾಶಯ ಕಳೆದ 2 ವರ್ಷಗಳ ಹಿಂದೆ 19ನೇ ಕೊಚ್ಚಿ ಹೋಗಿ ಅಪಾರ ಪ್ರಮಾಣದ ನೀರು ಹಾನಿಯಾಗಿತ್ತು. ಈ ಭಾಗದ ರೈತರೆಲ್ಲ ಆತಂಕಕ್ಕೆ ಮನೆ ಮಾಡಿದಂತೆ ಹೇಳ್ಬೋದಾಗಿದೆ. ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕೊಪ್ಪಳ ತಾಲೂಕಿನ ಮುಂಡ್ರಾಬಾದ್ ಬಳಿ ಇರುವಂಥ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿ ಇದ್ದೀವಿ. ಈ ದೃಶ್ಯ ನೋಡ್ತಾ ಇರ್ಬೋದು. ಈಗ 19ನೇ ಕ್ರಸ್ಟ್ ಗೇಟ್ ಈಗ ಇದೇ 19ನೇ ಕ್ರಸ್ಟ್ ಗೇಟು ಆಗಸ್ಟ್ 10, 2024ರಂದು ಅಂದರೆ ರಾತ್ರಿ 10 ಗಂಟೆ ಸುಮಾರಿಗೆ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಅಪಾರ ಪ್ರಮಾಣದ ನೀರು ಎಂದರೆ ಪೋಲಾಗಿತ್ತು. ಈ ಕಾರಣಕ್ಕಾಗಿ ಆ ಸಮಯದಲ್ಲಿ ಅಂದ್ರೆ ಈ ಭಾಗದ ರೈತರಿಗೆ ಆಗಿರ್ಬೋದು, ಜನಪ್ರತಿನಿಧಿಗಳಿಗೂ ಸಹ ಮತ್ತು ರಾಜ್ಯ ಸರ್ಕಾರಕ್ಕಾಗಿ ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ತೆಲಂಗಾಣ, ಆಂಧ್ರದ ಅಲ್ಲಿ ಸಹ ಅಂದ್ರೆ ರೈತರಿಗೆಲ್ಲ ಆತಂಕಕ್ಕೆ ಮನೆ ಮಾಡಿತ್ತು ಅಂತ ಹೇಳ್ಬೋದು. ಕಳೆದ 2 ವರ್ಷಗಳ ಹಿಂದೆ ಆದಂಥ ಈ ಅವಘಡ ಇವತ್ತು ಅಂದರೆ ಸಂಪೂರ್ಣವಾಗಿ ಅಂದರೆ ಮತ್ತೆ ಎಂದಿನಂತೆ ಮದುವಣಗಿದ್ದಂತೆ ಮತ್ತೆ ಸಂಭ್ರಮ ಆಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಈಗ ಇದಂದರೆ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ನೋಡ್ತಾ ಇರಬಹುದು, ಈ ಕ್ರಸ್ಟ್ ಗೇಟ್ 19ನೇ ಕ್ರಸ್ಟ್ ಗೇಟ್ ಸಮಸ್ಯೆ ಆದಾಗ ಆ ಕಾರಣಕ್ಕಾಗಿ ಆ ಸಮಯದಲ್ಲಿ ಬಂದಂಥ ಕೇಂದ್ರದ ನೀರಾವರಿ ತಜ್ಞರಾಗಿರ್ಬೋದು ಮತ್ತು ಕನ್ನಯ್ಯ ನಡೆಸ 33 ಕ್ರಸ್ಟ್ ಗೇಟ್ಗಳನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕಂತ ಹೇಳಿದ ಕಾರಣಕ್ಕಾಗಿ ಈಗಾಗಲೇ 33 ಕ್ರಸ್ಟ್ ಗೇಟ್ಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದೇ ಕ್ರಸ್ಟ್ ಗೇಟ್ನ 19 ಕ್ರಸ್ಟ್ ಗೇಟ್ನ ಚೈನ್ ಸಹ ಕಟ್ಟಾಗಿತ್ತು. ಈಗ ಎಲ್ಲ 33 ಕ್ರಸ್ಟ್ ಗೇಟ್ಗಳನ್ನು ಚೈನ್ ಸಹ ಬದಲಾವಣೆ ಮಾಡಿದ್ದಾರೆ. ನೋಡ್ತಾ ಇರೋ ದೃಶ್ಯದಲ್ಲಿ ಈಗಾಗಲೇ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದರೆ ಈ 33 ಕ್ರಸ್ಟ್ ಗೇಟ್ಗಳಾಗಿರ್ಬೋದು ಮತ್ತು ಚೈನನ್ನು ಬದಲಾವಣೆ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಇದೇ ಜೂನ್ 25ರಂದು ಅಂದರೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಮತ್ತು ತೆಲಂಗಾಣದ CM ಮತ್ತು ಆಂಧ್ರದ CM ಮೂರು ರಾಜ್ಯದ CMಗಳು ಇದೇ ಜೂನ್ 25ರಂದು ಮುಂದೆ ಬಂದಲ್ಲಿ ಒಂದು ದೊಡ್ಡದಾದಂಥ ಕಾರ್ಯಕ್ರಮ ಮೂಲಕ ಇಂದು ಉದ್ಘಾಟನೆ ಮಾಡಲಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದು ಜೂನ್ 25ರಂದು ಅಂದರೆ ಇದು ಉದ್ಘಾಟನೆ ಆಗಲಿದೆ. 33 ಕ್ರಸ್ಟ್ ಗೇಟ್ಗಳನ್ನು ಈಗಾಗಲೇ ಹೊಸದಾಗಿ ನಿರ್ಮಾಣ ಮಾಡಿದ ಕಾರಣಕ್ಕಾಗಿ ಈ ಭಾಗದ ರೈತರಿಗೆ ಅಂದರೆ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಗಳ ಜೀವನಾಡಿಯಾಗಿದೆ. ಅಷ್ಟೇ ಅಲ್ಲ, ತೆಲಂಗಾಣ ಮತ್ತು ಆಂಧ್ರಕ್ಕೂ ಸಹ ಅಂದರೆ ಇದೇ ನೀರು ಅಂದರೆ ಬಳಸ್ಕೊಳ್ತಾ ಇದ್ದಾರೆ. ಆದರೆ ಈ ಭಾಗಕ್ಕೆ ಅಷ್ಟೇ ಅಲ್ಲ, ಎಲ್ಲ 3 ರಾಜ್ಯಗಳಿಗೂ ಸಹ ನೀರು, ಕುಡಿಯ ನೀರು ಆಗಿರ್ಬೋದು ಮತ್ತು ಅಂದರೆ ಕುಡಿಯ ನೀರಿಗೆ ಆಗಿರ್ಬೋದು, ಕಾರ್ಖಾನೆಗೆ ಆಗಿರ್ಬೋದು ಮತ್ತು ಎಲ್ಲ ಕೃಷಿಗೆ ಸಹ ಇದೇ ನೀರನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆ ಆಗಿರ್ಬೋದು, ಈಗ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸ್ಕೊಳ್ಳೋಕ್ಕಾಗಿ ಈಗ ಖುಷಿಯ ವಿಚಾರ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರನ್ ವಿನಯ್ ಜೊತೆ ಮುಖಂಡಗತಿ ಪುಲ್ಬಿಟ್ಟಿ ಹೋಗಿ ಕೊಪ್ಪಳ.